ನಮಸ್ಕಾರ ಸಾಹೇಬರಿಗೆ. ನಮಸ್ಕಾರ. ನಮಸ್ಕಾರ. ಬರಬೇಕು ಗೋವಿಂದಪ್ಪನವ್ರೆ, ನಾ ಹೇಳಿದ ವಿಷಯ ತಾನೇ ತಿಳಿಸಿದಾರೇನ್ರಿ? ಅದ ಮನಿಗಡೆ ಬರ್ರಿ, ಒಂದು ಮುಖ್ಯವಾದ ವಿಷಯ ಮಾತಾಡೋದೈತೇನ್ರಿ. ಅದಕ್ಕೆ ನಾ ಗಡಿಬಿಡಿ ಮಾಡ್ಕೊಂಡು ಹೋಟೆಲ್ದಾಗ ಒಂದು ತಿಂಗಳು ಚಹಾ ಕೊಡ್ದವನು ಚುಟ್ಟಾ ಸರ ಸೇದ್ರಿ ಇಲ್ರಿ. ಬಾದನಾಗಿತ್ತಾರ ನಿಮ್ಮನ್ನು ನೋಡ್ದ ಹಂಗೆ ಪಟಕ ನಿಮ್ಗೆ ಭೇಟಿ ಆಗ್ಬೇಕಂತ ಮಾಡಿ ನೋಡ್ರಿಪ್ಪ. ಏನ್ರಿ ಮುಖ್ಯವಾದ ವಿಷಯ? ನೋಡ್ರಿ ಗೋವಿಂದಪ್ಪನವ್ರೆ, ಇಂದು ನನ್ನ ಮನೆಯಲ್ಲಿ ನನ್ನ ಮಗಳ ಭಾರತೀಯ ನಿಶ್ಚಯ ಕಾರ್ಯಕ್ರಮ ಇದೆ. ಅದರಲ್ಲಿಯೂ ಕೂಡ ನೀವು ನಮ್ಮ ಕುಟುಂಬದಲ್ಲಿ ಒಬ್ಬ ಸದಸ್ಯರಂತೆ ಕಾಣ್ತಾ ಬಂದಿದ್ರಿ. ಅದಕ್ಕಾಗಿ ನನ್ನ ಮಗಳ ನಿಶ್ಚಯ ಕಾರ್ಯಕ್ರಮಕ್ಕೆ ಯಾರ್ಯಾರನ್ನು ಕರೆಸಬೇಕಂತ ನಿಮ್ಮನ್ನು ಸಲಹೆ ಕೇಳಲು ಕರೆಸಿದಷ್ಟೇ. ಆದರೂ ನನ್ನ ಮ್ಯಾಗಿನ ಪ್ರೀತಿ ಪ್ರೇಮ ಕಡಿಮೆ ಆಗಿಲ್ಲ ನೋಡ್ರಿ, ಭಾಳ ವರ್ಷ ಆತ್ ನೋಡ್ರಿ. ಅಲ್ರಿ ಗೋವಿಂದಪ್ಪನವ್ರ, ನಿಮ್ಮ ಪ್ರೀತಿ ಕೂಡಿ 20 ವರ್ಷ ಮ್ಯಾಗಲೇ ಆತ್ರಿ. ಆ ಪ್ರೀತಿ ವಿಶ್ವಾಸ ಹಂಗೆ ಬೆಳೆಸ್ಕೊತ ಹೋಗ್ಬೇಕಲ್ರಿ, ಬರೀಕ್ ಹೆಂಗೆ ಬರ್ತೈತ್ರಿ? ಹಾಗಾದ್ರೆ ನಿಮ್ಮ ವಿಶ್ರಾಂತಿ ಜೀವನ ಸೌಖ್ಯವಾಗಿದೆ ತಾನೆ? ಅನ್ನಂಗ್ರಿ, ನಿಮ್ಮ ಮಗಳ ಭಾರತಿಗೆ ವರ ಹುಡುಕಿನ ಅಂದ್ರಲ್ಲ, ಆ ವರ ಯಾರಂತ ಗೊತ್ತಾಗಲಿಲ್ಲರಿ ನನಗೆ. ವರ ಬೇರೆ ಯಾರು ಅಲ್ಲ, ನನ್ನ ತಂಗಿ ಪದ್ಮಾವತಿ ಮಗ ಮಂಜು, ನನ್ನ ತಂಗಿ ಸಾಯುವ ಅಣ್ಣ. ನಾನಂತೂ ಮದುವೆ, ನಾನು ಸತ್ತು ಹೋದ ನಂತರ ನನ್ನ ಮಗ ಅನಾಥನಾಗುತ್ತಾನೆ. ನಿನಗೆ ಹೇಗಾದರೂ ಗಂಡು ಮಕ್ಕಳಿಲ್ಲ, ನೀನೇ ಅವನನ್ನು ದತ್ತಕ್ಕೆ ತೆಗೆದುಕೊಂಡು ನಿನಗಿರುವ ಒಬ್ಬ ಮಗಳನ್ನು ಅವನಿಗೆ ಮದುವೆ ಮಾಡಿಕೊಡಂತ ಹೇಳಿ ನನ್ನ ಕಡೆಯಿಂದ ವಚನ ತೆಗೆದುಕೊಂಡು ಪ್ರಾಣ ಬಿಟ್ಟಳು. ಅಂದಿನಿಂದ ಆ ಮಂಜುವಿಗೆ ನಾನೇ ಹೆತ್ತ ತಂದೆ ತಾಯಿಯಾಗಿ ಲಾಲನೆ ಪೋಷಣೆ ಮಾಡುತ್ತಾ ಬಂದೆ. ಅವನಿಗೆ ವಿದ್ಯಾಭ್ಯಾಸವನ್ನು ಕಲಿಸಿದೆ. ಈಗ ಅವನು ಮಿಲಿಟರಿಯಲ್ಲಿ ಸೇರಿಸಿದೆ. ಅವನು ಮಿಲಿಟರಿಯಲ್ಲಿ ಕ್ಯಾಪ್ಟನ್ ಅಂತ ಕೆಲಸ ಮಾಡ್ತಿದ್ದಾನೆ. ಅದಕ್ಕೆ 4 ದಿನದಲ್ಲಿ ಊರಿಗೆ ಬರ್ತೀನಿ ಅಂತ ಹೇಳಿದ್ದಾನೆ. ಅವನು ಊರಿಗೆ ಬರೋದ್ರೊಳಗಾಗಿ ನಿಶ್ಚಯ ಕಾರ್ಯಕ್ರಮವನ್ನು ಮಾಡಿ ಮದುವೆ ದಿನಾಂಕ ನಿರ್ಧಾರ ಮಾಡಿದ್ರಂತ ನನ್ನ ಅನಿಸಿಕೆ. ಅಂದ್ರೆ ನಿಮ್ಮ ತಂಗಿ ಮಗ ಮಂಜು ಮಿಲಿಟರಿ ಅದಾನನ್ರಿ? ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್. ಅಲ್ರಿ, ದೇಶ ಕಾಯೋ ಸೈನಿಕಗೆ ನಿಮ್ಮ ಮಗಳು ಕೊಡ್ತೀರಂದ್ರ ಇದಕ್ಕಿಂತ ಹೆಚ್ಚಿನ ಕೆಲಸ ಏನೈತ್ರಿ? ನೀವು ಹುಟ್ಟಿದ್ಗೂ ಸಾರ್ಥಕ, ನಿಮ್ಮ ಮಗಳು ಪುಣ್ಯವಂತ್ರಿ. ಇಂಥ ಒಳ್ಳೆ ವಿಚಾರ ಮಾಡ್ತೀರಂದ್ರ ನಿಮ್ಮ ಮಾತು ಹೆಂಗೈತೆ ಗೊತ್ತೇನ್ರಿ? ನೀರಿನಗಿಂತ ರಕ್ತ ತೋಡ್ತಾರ ದಪ್ಪ ಅಂತಾರ. ಹಂಗೆ ಒಳ್ಳೆ ಸಂಬಂಧನ ಹುಡುಕಿರಿ. ಇಷ್ಟೆಲ್ಲ ಹೇಳ್ತೀರಿ ಅಂದ ಮೇಲತ್ತ ನಿಮ್ಮ ಮಳೆ ಮಂಜುನ ನೋಡಬೇಕಾರೆ ಹಂಗೆ ಮೊದಲು ನನ್ನ ಮಗಳನ್ನ ಕೇಳ್ತೀನಿ. ನೋಡು, ಮಗಳ ಭಾರತಿ ಬಾರಮ್ಮ ಹೊರಗಡೆ. ಏನಪ್ಪಾಜಿ? ನೋಡಮ್ಮ, ಮನೆಗೆ ಗೋವಿಂದಪ್ಪನವರು ಬಂದಿದ್ದಾರೆ. 1-2 ಕಪ್ ಕಾಫಿ ತೆಗೆದುಕೊಂಡು ಬರಮ್ಮ. ಆಯ್ತು ಅಪ್ಪಾಜಿ. ಯಾವ ಆರಾಮದೇವ? ಹಾ, ಆರಾಮಿದ್ದೀನಿ. ದೌಡ್ ಚಾ ತೊಂಬ ಇವ. ಅಂದಂಗ ಸಾಹೇಬ್ರ, ನಿಮ್ಮ ಮಗಳು ಸಾಲಿ ಎಲ್ಲಿ ಮಟ್ಟ ಕಲ್ತಾಳ್ರಿ? ನನ್ನ ಮಗಳು ಈ ವರ್ಷ BA ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾಳೆ. ಈಗ ಅವಳ ಮದುವೆಗೆ ಮಂದು ಮಾಡಿದ್ರೆ ನನ್ನ ತಲೆ ಮೇಲೆ ಭಾರ ಕಡಿಮೆ ಆಗ್ತಿದ್ರು. ಚಿಂತೆ ಮಾಡಬೇಡ್ರಿ. ರೂಪಕ್ಕೆ ತಕ್ಕಂಗ ವಿನಯ ವಿದ್ಯೆ ಕಲ್ತಂತ ಭಾರತಿಗೆ ಒಳ್ಳೆ ಮನೆತನ ಸಿಕ್ಕೈತಿ. ಚಾ ದೌಡ್ ತಗೋತ ಪರವಾಗಿಲ್ರಿ. ಈ ನೌಕರಸ್ಥರ ಮನೆ ಮಂದಿ ವಿಚಾರ ಹೆಂಗ? ಸಕ್ಕರೆ ಚಾ ಪುಡಿ ತಂದು ಇಟ್ಟಿರ್ತಿರಲ್ಲ, ಹ್ಯಾಂಬಲ್ಲ ತಂದ ನಾನು. ಸಾಹೇಬ್ರ, ಭಾರತವನ್ನ ಕೈಗುಣ ಅಂದ್ರೆ ಕೈಗುಣ. ಚಾ ಇಟ್ಟು ಟೇಸ್ಟ್ ಆಗೈತ್ರಿ, ಚಾ ಅಂತಿ ರುಚಿ ಆತು. ಅನ್ನಂಗ ತಂಗಿ, ನಿಮ್ಮ ಮಾವನ ಕೂಗಿ ಕರಿತೇನೆ ವಾಟ, ನಾ ನೋಡೇ ಹೊಕ್ಕನ. ಅಂಕಲ್, ಅವ್ರನ್ನ ಕರೆಯೋದಕ್ಕೆ ನನಗೆ ನಾಚಿಕೆ ಆಗುತ್ತೆ, ಅದಕ್ಕೆ ನೀವೇ ಕರೀರಿ ಅಂಕಲ್. ಅಲ್ವೋ, ಮದುವೆ ಮಾಡ್ಕೊಳಕ್ಕೆ ತಯಾರಾಗಿದ್ದಿ, ನಾಚ್ಕೋದಕ್ಕ ನಾಚಿಕೆ ಊರಿಂದ ಹಾಚಿಕೆ ಕರೆದ ಬೇಡ ನೋಡು. ಇಲ್ಲ ಅಂಕಲ್, ನೀವೇ ಕರೀರಿ. ನಾನೇ ಕರೀಲಿ? ಯಾರು ಕರೀಲಿ ಬೇಡ. ಅಲ್ಲಿ ನೋಡ್ರಿ, ಮಿಲಿಟರಿ ಸಾಹೇಬ್ರು ಬರೋ ಲೆಕ್ಕದಾಗ ಅದಾರ. ನೋಡಿ ಗೋವಿಂದಪ್ಪನವ್ರೆ,
ನಾವು ನೆನೆಸುವಷ್ಟರಲ್ಲಿ ನನ್ನ ಹಳೆಯ ಮಂಜು ಬಂದೇ ಬಿಟ್ಟ ನೋಡ್ರಿ. ನಾನು ಅದನ್ನ ಏನು ಮಾರಾಯ. ಯಪ್ಪ ಮಂಜು, ಈಗ ಬಂದೆ. ಹೌದು ಮಾಮ, ಈಗಲೇ ಬಂದೆ. ಹಾ ಮಂಜು, ಚೆನ್ನಾಗಿರ್ತಾನೆ. ನಾನು ನಿನ್ನ ಆಶೀರ್ವಾದದಿಂದ ನಾನು ಯಾವತ್ತೂ ಚೆನ್ನಾಗಿ ಇದ್ದೀನಿ ಮಾಮ. ಆದರೆ ನಿನಗೆ ಒಂದು ಗುಡ್ ನ್ಯೂಸ್ ಮಾಮ. ಏನಪ್ಪ ಅಂತ ಗುಡ್ ನ್ಯೂಸ್? ಮಾಮ, ಚೀನಾ ಆರ್ಮಿಯಿಂದ ಇಂಡಿಯನ್ ಬೌಂಡ್ರಿಯಲ್ಲಿ ಅತಿಕ್ರಮ ಮಾಡುತ್ತಿರುವ 21 ಜನ ಉಗ್ರರನ್ನ ನಾನೊಬ್ಬನೇ ಒಂದೇ ಒಂದು ಪ್ಲಾಟಿನಿಂದ ಸದಾ ಬಂದಿದ್ದೀನಿ ಮಾಮ, ಸದಾ ಬಂದಿದ್ದೀನಿ. ಈ ನನ್ನ ವೀರ ಪರಾಕ್ರಮವನ್ನು ಕಂಡು ಈ ಇಂಡಿಯನ್ ಆರ್ಮಿ ನನಗೆ ಮೇಜರ್ ಹುದ್ದೆಗೆ ಪ್ರವೇಶನ ಕೊಟ್ಟಿದೆ. ಅಷ್ಟೇ ಅಲ್ಲ ಮಾಮ, ಬರುವ ಜನವರಿ 26ರಂದು ಗಣರಾಷ್ಟ್ರಪತಿಯವರು ನನಗೆ ವೀರ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಾರೆ. ಆ ಸಂದರ್ಭದಲ್ಲಿ ನಾನು ಅಲ್ಲಿಗೆ ಮೇಜರ್ ಸ್ಕೂಟರ್ಸ್ನಲ್ಲಿ ಹೋಗ್ತೀನಿ, ವೀರ ಪದಕನ ಎತ್ತಿ ಹಿಡಿತೀನಿ. ಈ ನನ್ನ ಹುಟ್ಟೂರ ತಪ್ಸಿಯ ಗ್ರಾಮವನ್ನ ಇಡೀ ಜಗತ್ತೇ ಕಣ್ಣೆತ್ತಿ ನೋಡಬೇಕು. ಹಾಗೆ ಮಾಡ್ತೀನಿ ಮಾಮ, ಹಾಗೆ ಮಾಡ್ತೀನಿ. ಅಲ್ಲಪ್ಪ ಮಂಜು, ಈ ನಿನ್ನ ಸೂರ ಸಾಹಸ ಈ ವಿಷಯವನ್ನು ಕೇಳಿ ಮನೆಯಲ್ಲಿ ನಿನ್ನ ತಂದೆ ತಾಯಿಗಳು ಇದ್ದಿದ್ರು, ಅವರೆಷ್ಟು ಸಂತೋಷ ಪಡ್ತಿದ್ರಪ್ಪ, ಅವರೆಷ್ಟು ಸಂತೋಷ ಪಡ್ತಿದ್ರು. ಆದರೆ ಇವತ್ತು ಈ ನಿನ್ನ ವಿಷಯವನ್ನು ಕೇಳಲು ನಿನ್ನ ಮನೆಯಲ್ಲಿ ತಂದೆ ತಾಯಿಗಳಿಲ್ಲಪ್ಪ, ತಂದೆ ತಾಯಿಗಳ. ಅದಕ್ಕಾಗಿ ಹಿರಿಯರು ಒಂದು ಮಾತನ್ನು ಹೇಳ್ತಾರೆ, ತಂದೆ ತಾಯಿ ಸತ್ತು ಸೋದರ ಮಾವ ಇರೆಂದು. ಆಯ್ತಪ್ಪ ಮಂಜು, ಈ ನಿನ್ನ ವಿಷಯವನ್ನು ಕೇಳಿ ನನಗೆ ತುಂಬ ಸಂತೋಷ ಆಯ್ತಪ್ಪ, ತುಂಬ ಸಂತೋಷ ಆಯ್ತು. ಅದೇ ನಾಳೆ ಬರೋ ಜನವರಿ 26ರಂದು ನಿನಗೆ ಪ್ರಶಸ್ತಿ ನೀಡಿದ್ರಲ್ಲ, ಆ ವಿಷಯನ ಕೇಳಿ ನನಗೆ ತುಂಬ ಸಂತೋಷ ಆಯ್ತಪ್ಪ, ತುಂಬ ಸಂತೋಷ. ಹಾಂ ನೋಡಪ್ಪ ಮಂಜು, ಇವರು ಗೋವಿಂದಪ್ಪನವ್ರಂತ, ಇವರು ನಮ್ಮ ಮನೆಯ ಹಿತೈಷಿಗಳಪ್ಪ. ನಮಸ್ಕಾರ ರೀ ಅಪ್ಪ. ಚೆನ್ನಾಗಿದ್ದೀರಾ ಯಜಮಾನ್ರೆ? ನಾ ಆರಾಮದನ್ರಿ. ನಿಮ್ಮ ನೋಡ ನನಗೊಂದು ಆಸೆ ಐತಿ. ಏನ್ರಿಪ್ಪ ಅದು? ಯಾಕಂದ್ರೆ ನೀವು ಇಡೀ ದೇಶ ಹಗಲಿ ರಾತ್ರಿಯಿಂದ ಕಾಯ್ತೀರಿ, ಅದಕ್ಕೆ ನಾನು ನಿಮಗೊಂದು ಈಗ ಸುಗ್ರಪ್ಪನವ್ರ, ಹಿಲಿಯಾಗಿ 100 ವರ್ಷ ಬಾಳೋಕ್ಕಿಂತ ಹುಲಿಯಾಗಿ 3 ದಿವಸ ಬಾಳ್ಬೇಕಂತ ಅಂಥ ಸೋದರಿಯನ್ನು ಪಡೆದ್ರಿ ನೀವು. ದೇಶ ಕಾಯುವ ಹೆಮ್ಮೆಯ ಸೈನಿಕ ನಿಮ್ಮ ಸಂಬಂಧಿಕ ಅಂದ್ರೆ ನನಗೂ ಸಂಬಂಧಿಕಿದ್ದಂಗೆ ಭಾಳ ಖುಷಿ ಆಯ್ತು, ಭಾಳ ಖುಷಿ ಆಯ್ತು ನನಗೆ. ಹಾಂ ಮಗಳೇ ಭಾರತಿ, ಇಂದು ನಿನ್ನ ಮದುವೆ ನಿಶ್ಚಯ ಕಾರ್ಯಕ್ರಮಕ್ಕಾಗಿ ಊರಲ್ಲಿರುವ 4 ಜನ ಪ್ರಮುಖರಿಗೆ ಈ ವಿಷಯ ತಿಳಿಸಿ ಅವರಿಗೆ ಕರ್ಕೊಂಡು ಬರ್ತೀನಿ. ಇನ್ನು ಮನೆಯಲ್ಲಿ ಎಲ್ಲ ಕೆಲಸವನ್ನು ಮುಗಿಸಿಕೊಂಡು ನಿನ್ನ ಗೆಳತಿಯರೆಲ್ಲ ತಿಳಿಸಿ ಬಾ ಈ ವಿಷಯವನ್ನು. ಹಾಂ ಮಂಜು, ನೀನು ಕೂಡ ಅಷ್ಟಪ್ಪ, ನೀನು ನಿನ್ನ ಸ್ನೇಹಿತರಿಗೆ ತಿಳಿಸಿ ನಿನ್ನ ಮದುವೆ ವಿಷಯವನ್ನು ತಿಳಿಸಿ ಬಾ. ಹಾಂ ಬನ್ನಿ ಗೋವಿಂದಪ್ಪನವ್ರು, ಹೋಗೋಣ. ಹ್ಞೂ ರೀ ಯವ್ವ, ಆದಷ್ಟು ಬೇಗ ಹೋಳಿಗೆ ವ್ಯವಸ್ಥೆ ಮಾಡಿವ. ಬಾಬಾ ಬನ್ನಿ, ಊಟ ಮಾಡಿಕೊಂಡು ಹೋಗೋರಂತೆ. ಅಯ್ಯಯ್ಯಯ್ಯೋ ತುಂಟಿ, ಗಂಟೆ ಕುಳಿತುಕೊಂಡು ಪಂಟು ಬಡಿಯುವ ಸಮಯ ಇದಲ್ಲ ಬಾರ್ದು. ಇನ್ನು ಮುಂದೆ ಬ್ರಹ್ಮ ಗಂಟ ಹಾಕೋತೀವಲ್ಲ, ಆವಾಗ ಜೀವನ ಪೂರ್ತಿ ತುಂಟಾಟ ಆಡ್ತಾ 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 ಈ ಮನೆಯಲ್ಲಿ ಕುಳಿತುಕೊಂಡು ಸಾಕಷ್ಟು ಮಾತನಾಡೋಣ. ಏನಂತೀಯ ಭಾರತಿ? ರೀ ಮಾವ, ಅಂದ್ರೆ ಇವತ್ತಿನ ನನ್ನ ಮಾತಿಗೆ ಮಾನ್ಯತೆ ಇಲ್ವೇನು? ಯಾಕಿಲ್ಲ, ಖಂಡಿತ ಇದೆ. ಅನಿರೀಕ್ಷಿತವಾಗಿ ನಾವಿಬ್ಬರೂ ಇಂದು ಈ ಮನೆಯಲ್ಲಿ ಏಕಾಂಗಿಯಾಗಿದ್ದೇವೆ. ಮದುವೆಗಿಂತ ಮುಂಚೆ ನಿನ್ನೊಂದು ಮಾತು ಕೇಳಬೇಕೆಂಬ ಆಸೆ ನನಗೆ. ಹೇಳಬಹುದಾ ಭಾರತಿ? ಕೇಳಿ ಮಾವ, ನಿಮ್ಮ ಪ್ರತಿಯೊಂದು ಮಾತಿಗೆ ನಾನು ಮನಸ್ಸು ಬಿಚ್ಚಿ ಮಾತನಾಡುವೆ. ಯಾಕೆ ನಿಮಗೆ ಸಂಕೋಚ? ನಾನೇನು ಬೇರೆಯವಳಲ್ಲ, ನಾನು ನಿಮ್ಮ. ನನಗೆ ಗೊತ್ತು ಭಾರತಿ. ನೋಡು,
ನಾನು ಹೀಗೆ ಕೇಳಿವೆನೆಂದು ನೀನು ತಪ್ಪು ತಿಳಿದುಕೊಳ್ಳಬೇಡ. ನಾನು ಹೆತ್ತವರನ್ನು ಕಳೆದುಕೊಂಡ ಮೇಲೆ ಅನಾಥ ಬೀದಿಯಲ್ಲಿ ಬಿದ್ದು ಬದುಕಬೇಕಾದವನನ್ನ ನಿಮ್ಮ ತಂದೆಯವರು ನನಗೆ ಆಶ್ರಯ ಕೊಟ್ಟು ಜೋಪಾನ ಮಾಡಿದ್ದಾರೆ. ನಿಮ್ಮ ತಂದೆಯ ಋಣ ತೀರಿಸುವ ಭಾರ ಇಂದು ನನ್ನ ಪಾಲಿಗೆ ಬಂದಿದೆ. ನಮ್ಮಿಬ್ಬರ ಮದುವೆ ಮಾಡಬೇಕಂತ ನಿಮ್ಮ ತಂದೆಯವರು ನಿರ್ಧಾರ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಿನ್ನ ಅಭಿಪ್ರಾಯ ಎಷ್ಟು ಮುಖ್ಯವಾಗಿದೆಯೋ ನನ್ನ ಅಭಿಪ್ರಾಯವೂ ಕೂಡ ಅಷ್ಟೇ ಮುಖ್ಯವಾಗಿದೆ. ನಾನಂತೂ ನಿನ್ನನ್ನು ತುಂಬ ಪ್ರೀತಿಸ್ತಾ ಇದ್ದೇನೆ. ಆದರೆ ನೀನು ಭಾರತಿ, ನೀನು ನನ್ನನ್ನು ಮನಪೂರ್ವಕವಾಗಿ ಪ್ರೀತಿಸ್ತಾ ಇದ್ದೀಯಾ? ಈ ಸಂದರ್ಭದಲ್ಲಿ ನಾಚಿಕೆ ಪಟ್ಟುಕೊಳ್ಳದೆ ಹೇಳು ಭಾರತಿ, ಹೇಳು. ಮಂಜು, ನಿಜ ಹೇಳಬೇಕು ಅಂದ್ರೆ ಈ ನನ್ನ ಹೃದಯ ಎಂದು ಹೂವಾಗಿ ಅರಳಿತು. ಈ ಹೂವಿನ ಮಕರಂದ ಹೇರುವ ದುಂಬಿ ದೇವರು ನೀವೇ ಅಂತ ತಿಳಿದುಕೊಂಡು ನಾನು ನಿಮ್ಮನ್ನ ಮನಸಾರಿ ಮಾನಸಿಕವಾಗಿ ಪ್ರೀತಿ ಮಾಡ್ತಾ ಇದ್ದೀನಿ. ಈ ಜೀವ ಇರುವುದೇ ನಿಮಗಾಗಿ. ನಾನು ಜೀವನದಲ್ಲಿ ಮದುವೆ ಅಂತಾದರೆ ಅದು ನಿಮ್ಮ ಜೊತೆನಂತ ದೃಢವಾದ ನಿರ್ಧಾರ ಮಾಡಿದ್ದೇನೆ. ನೀವಿಲ್ಲದೆ ನಾನು ಖಂಡಿತವಾಗಲೂ ಬದುಕುವುದಿಲ್ಲ. ಈ ನಿಮ್ಮ ಮಾತನ್ನು ನಿಮ್ಮ ಪಾದ ಸಾಕ್ಷಿಯಾಗೆ ಹೇಳುತ್ತೇನೆ. ಎದ್ದೇಳು ಭಾರತಿ, ಎದ್ದೇಳು. ನಾನು ಯಾವ ಜನ್ಮದ ಪುಣ್ಯ ಮಾಡಿದ್ದೇನೋ ನಿನ್ನಂತ ಹೆಣ್ಣು ಪಡೆಯಲು? ನೋಡು, ನಾನೇಕೆ ಈ ಸಂದರ್ಭದಲ್ಲಿ ನಿನ್ನನ್ನು ಹೀಗೆ ಕೇಳಿದ್ದೇನೆಂದರೆ, ನೀನು ವಿದ್ಯಾವಂತಳು, ಸುಶಿಕ್ಷಿತಳು, ಅದೂ ಅಲ್ಲದೆ ಕಲಿತವಳು. ನಿನ್ನ ಆಶೆ ಆಕಾಂಕ್ಷೆಗಳಿಗೆ ಅಡ್ಡಿ ಆಗಬಾರದು ಎಂದು ಕೇಳಿದೆ ಹೊರತು ನಿನ್ನ ಮನ ನೋಯಿಸಲು ನಾ ಕೇಳಲಿಲ್ಲ ಭಾರತಿ. ನಾನು ಯಾವತ್ತಾದರೂ ನಿಮ್ಮ ಮನಸ್ಸಿಗೆ ನೋವಾಗುವಂತೆ ನಡೆದುಕೊಂಡಿದ್ದೀನ? ಇಲ್ಲ, ಖಂಡಿತ ಇಲ್ಲ. ತುಂಬ ಪ್ರೀತಿ ಗೌರವದಿಂದ ಕಂಡಿರುವೆ. ನಾನು ಕೂಡ ಅಷ್ಟೇ ಭಾರತಿ. ಯಾವ ಜನ್ಮದಲ್ಲಿಯೂ ನಿನಗೆ ತೊಂದರೆಯಾಗದಂತೆ ನೋಡಿಕೊಳ್ಳುವೆನೆಂಬ ಭರವಸೆ ನೀಡಬಲ್ಲ ಭಾರತಿ, ಭರವಸೆ ನೀಡ. ಕೊನೆಗೆ ಈ ನನ್ನ ಕನಸು ನನಸಾಯಿತು. ನಿಮ್ಮ ಕೂದಲು ಎಳೆಗೆ ಕೂಡ ಕೊಂಕಾಗದಂತೆ, ನಿಮ್ಮ ಕೂದಲು ಎಳೆಗೆ ಕೂಡ ನೋವಾಗದಂತೆ ನಾನು ನಿಮ್ಮ ಹೆಂಡತಿಯಾಗಿ ಬಾಳೆ ಮಾಡ್ತೀನಿ ಮಾವ. ಸರಿನಾ ಮಾವ? ಬನ್ನಿ ಊಟ ಮಾಡ್ಕೊಂಡು ಹೋಗೋರತ್ತೆ. ಓಹ್ ಚಿನ್ನ, ಊಟ ಬೇಡ. ನೋಡು, ನನಗೆ ಟ್ರೈನಿಗೆ ಹೋಗಲಿಕ್ಕೆ ತುಂಬ ಟೈಮ್ ಆಗ್ತಾ ಇದೆ. ಮತ್ತೇನು ಬೇಕು ನಿಮಗೆ? ಅಲ್ಲ, ಈ ನಿನ್ನ ಕೆಂಪಾದ ತುಟಿಯಿಂದ ಇಂಪಾದ ಮುತ್ತೊಂದನ್ನು ಸುರಿಸಬಾರದೆ ಚಿನ್ನ? ಅದೆಲ್ಲ ಲೈಸೆನ್ಸ್ ಸಿಕ್ಕ ಮೇಲೆ. ಈಗ ಸಿಕ್ಕ ಹೋಗ್ತದೆ. ಇಷ್ಟೊತ್ತಾದ್ರೂ ಇವ್ರು ಯಾಕೆ ಬರಲಿಲ್ಲ? ಬೇಗ ಬರ್ತೀನಿ ಅಂತ ಹೇಳಿದ್ರು, ಇಷ್ಟೊತ್ತಾದ್ರೂ ಬರಲೇ ಇಲ್ಲ. ಸ್ವಲ್ಪ ಅವರಿಗೆ ಜ್ಞಾಪಕ ಶಕ್ತಿ ಕಡಿಮೆನೇ ಇದೆ. ನಾನೇ ಹೊರಟು ಹೋದ್ರಾಯ್ತು. ರೂಪಾ, ಬಂದು ತುಂಬ ಹೊತ್ತಾಯ್ತಾ? ನನ್ನ ಜೊತೆ ಮಾತಾಡಬೇಡಿ ನೀವು. ನಿಮ್ಮ ಮೇಲೆ ನನಗೆ ತುಂಬ ಕೋಪ ಬಂದಿದೆ. ಹೇಳಿದ ಸಮಯಕ್ಕೆ ಯಾಕೆ ಬರಲಿಲ್ಲ? 10 ನಿಮಿಷ ಲೇಟಾಗಿ ಬಂದ್ರಲ್ಲ, ಯಾಕೆ? ರೂಪಾ, ಸಾರಿ, ಐ ಆಮ್ ಸಾರಿ. ಯಾಕಂದರೆ ಮನೆಯಲ್ಲಿ ನಾನೊಂದು ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದೆ. ಯಾಕಂದರೆ ನನ್ನ ತಂದೆಯವರು ನನಗೆ ಹೇಳಲಾರದೆ ಒಂದು ಹೆಣ್ಣನ್ನು ಗಟ್ಟಿ ಮಾಡಿದ್ದಾರೆ. ಅದಕ್ಕೆ ಅವ್ರ ಮಾತೇನೆಂದರೆ, ನಾನು ತೋರಿಸಿದ ಕನ್ಯೆಯನ್ನೇ ನೀನು ಮದುವೆ ಮಾಡ್ಕೋಬೇಕು ಅಂತ ನನಗೆ ಕಟ್ಟಪ್ಪಣೆ ನೀಡಿದರು. ಅದಕ್ಕಾಗಿ ನಾನೊಂದು ಮಾತು ಹೇಳಿದ್ದೀನಿ ಅವರಿಗೆ. ಅದು ಏನೆಂದರೆ, ನಾನು ಈಗಾಗಲೇ ಒಂದು ಹುಡುಗಿಯನ್ನು ಪ್ರೀತಿ ಮಾಡಿದ್ದೇನೆ, ಆದರೆ ಅವಳನ್ನೇ ಮದುವೆ ಆಗುತ್ತೇನೆ ಅಂತ ಖಂಡಿತವಾಗಿ ನನ್ನ ತಂದೆಯವರನ್ನೇ ಎದುರು ಹಾಕಿಕೊಂಡು ಬಂದಿದ್ದೇನೆ ನಿಮಗೋಸ್ಕರ. ಅದಕ್ಕಾಗಿ ನಿನ್ನ ಭೇಟಿ ಆಗಲು ಬರಲು ಸ್ವಲ್ಪ ತಡವಾಯಿತು. ದಯವಿಟ್ಟು ನನ್ನನ್ನು ಕ್ಷಮಿಸು. ಗಟ್ಟಿ ಬಡಿದ ಹೆಣ್ಣು ಯಾಕೆ ಕ್ಯಾನ್ಸಲ್ ಮಾಡಿದ್ರಿ ನೀವು? ಎಷ್ಟು ಆದರೂ ನಾನು ನಿನಗೆ ಈ ನನ್ನ ಪ್ರೀತಿಯ ಹೃದಯವನ್ನು ಕೊಟ್ಟಿದ್ದೇನೆ ಅಂದಾಗ ನಿನ್ನನ್ನು ಪ್ರೀತಿಸುವುದು, ಮತ್ತೊಬ್ಬಕ್ಕಿನ ಮದುವೆ ಆಗುವುದೆಂದರೆ ಆ ಭಗವಂತ ಮೆಚ್ಚುತ್ತಾನೇನೆ. ನಿಮ್ಮಂಥವರನ್ನು ಪಡೆಯಬೇಕಾದ್ರೆ ಪೂರ್ವ ಜನ್ಮದಲ್ಲಿ ಪುಣ್ಯನೇ ಮಾಡಿರಬೇಕು. ನಿಮ್ಮ ಮಾತಿನಂತೆ ನಾನು ಸಹ ಮನೆಯಲ್ಲಿ ಮೋಸವನ್ನೇ ಮಾಡಿದ್ದೇನೆ. ಅದೇನಪ್ಪ, ಅಂಥ ಮೋಸು ಆ ನಿಮ್ಮ ಮನೆಯಲ್ಲಿ ಯಾರಿಗೆ ಮಾಡಿ ಬಂದಿದ್ದೀಯಾ?
ನೀವು ನನಗೆ 2 ಲಕ್ಷ ಹಣ ತರಲು ಹೇಳಿದ್ರಲ್ಲ. ನಿಜ. ಪ್ರಿಯತಮ ಪ್ರಾಣ ಸಂಕಟದಲ್ಲಿ ಇದ್ದಾಗ ಪಾರು ಮಾಡಬೇಕಾದದ್ದು ಪ್ರೇಮಿಯ ಪ್ರಥಮ ಕರ್ತವ್ಯ. ಹೌದು. ನೋಡಿ, ದುಡ್ಡು ತರಲು ನಾನೊಂದು ದೊಡ್ಡ ನಾಟಕವನ್ನೇ ಮಾಡಬೇಕಾಯ್ತು. ಅದ್ಯಾವ ನಾಟಕ ಮಾಡಿದೆ? ನೀನು ಮಾಡಿರೋ ನಾಟಕದಲ್ಲಿ ಏನಾದರೂ ದುರಂತ ಸನ್ನಿವೇಶಗಳು ಪ್ರವೇಶ ಮಾಡಿತವೇನು? ಕರ್ಮೇಂದ್ರ, ದುರ್ಘಟನೆ ಸನ್ನಿವೇಶಕ್ಕೆ ಸಿಲುಕೊಳ್ಳು ನಾನಲ್ಲ ಕರ್ಮೇಂದ್ರ. ಅಂದರೆ ನಿನ್ನ ಮಾತಿನ ಅರ್ಥ? ನಾನಲ್ಲ. ನೀವು ಹೇಳಿದಂತೆ ನಿಮ್ಮ ಮಾತಿನ ಪ್ರಕಾರ ಈ ನೋಟಿನ ಕಟ್ಟು ನನ್ನ ಕೈ ಸೇರಿತು. ಕಳ್ಳರ ಮೇಲೆ ಹೆಸರಾಯಿತು. ಮಧ್ಯರಾತ್ರಿ ಮನೆ ಬಾಗಿಲೆ ತೆರೆದು ಆ ಮನೀಶ್ ಟಜರಲ್ಲಿದ್ದ ಹಣವನ್ನು ಕದ್ದೆ. ಮನೆ ಮುಂದೆ ಇರುವ ಮೋಟಾರ್ ಸೈಕಲ್ ಬ್ಯಾಗಿನಲ್ಲಿ ಇಟ್ಟೆ. ಕಳ್ಳ ಕಳ್ಳ ಅಂತ ಕಿರ್ಚಿಕೊಂಡೆ. ಹಾಗೆ ಮನೆಯಲ್ಲಿದ್ದ ಅಪ್ಪ ಅಣ್ಣ ಅತ್ತಿಗೆ ಎದ್ದು ಅತ್ತ ಇತ್ತ ನೋಡಿದ್ರು. ಇವತ್ತು ಬೆಳಗ್ಗೆ 6 ಗಂಟೆಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಂದರೆ ನೀನು ಹೇಳುತ್ತಿರುವ ಮಾತುಗಳು? ನನ್ನ ಮಹೇಶನಿಗೆ ನನ್ನ ಮೇಲೆ ಸಂಶಯ ಬಂದಿದೆ. ಏನ್ ಮಾಡಬೇಕೆಂಬುದೇ ತೋಚದಂತಾಗಿದೆ ನನಗೆ. ನೋಡು ರೂಪ, ಈ ಸಮಯದಲ್ಲಿ ನಾನು ಹೇಳುವ ವಿಷಯವನ್ನು ಕೇಳದಿದ್ದರೆ ನೀನು ತಂದ ಹಣ ನಮ್ಮಿಬ್ಬರ ಹೆಣದ ಮೇಲೆ ಹಾರಿಸುವಂತಾಗುತ್ತೆ ಮುಂದೊಂದು ದಿನ ನಮ್ಮಿಬ್ಬರ ಜೀವನದಲ್ಲಿ. ನೀವು ಹೇಳಿದ ಮಾತನ್ನು ನಾನು ಪಾಲಿಸುತ್ತೇನೆ. ಇರದೇ ಇದ್ದರೆ ಈ ಹಣ ನಮ್ಮಣ್ಣನ ಕೈ ಸಿಕ್ಕರೆ ನಾನು ಸೆರೆಮನೆ ಸೇರಬೇಕಾಗುತ್ತದೆ. ಹಾಗಾದ್ರೆ ಕೈಗೆ ಸಿಕ್ಕ ಹಣ ಮತ್ತೆ ಮರಳಿ ಮನೆಗೆ ಹೋಗುತ್ತದೆ. ಇಷ್ಟೇ ಆದ್ರೂ ನಾನು ನಿಮ್ಮ ಹೆಂಡತಿ ಆಗಳು. ನೀವೇನು ಹೇಳಿದ್ರು ಆ ನಿಮ್ಮ ಮಾತನ್ನು ನಾನು ಪಾಲಿಸುತ್ತೇನೆ. ನೋಡು ರೂಪ, ನಾನು ಹೇಳುತ್ತಿರೋ ಮಾತನ್ನು ಪಾಲಿಸ್ತೀನಿ ಅಂತ ನನಗೆ ಮಾತು ಕೊಡು. ಮಿಸ್ಟರ್ ಕರ್ಮೇಂದ್ರ, ನೀವು ಹೇಳೋ ಮಾತು ಏನೇ ಇದ್ದರೂ ಖಂಡಿತ ಪಾಲಿಸುತ್ತೇನೆ. ತೆಗೆದುಕೊಳ್ಳಿ ಪ್ರಾಮಿಸ್. ನೋಡು ರೂಪ, ನನ್ನ ನಿನ್ನ ಮಧ್ಯೆ ಮುಂದೊಂದು ನಮ್ಮ ಪ್ರೀತಿಗೆ ಆ ನಿನ್ನ ಮಹೇಶ್ ಅಡ್ಡಾಗಿ ಬರಬಹುದು. ಆದಷ್ಟು ಬೇಗನೆ ಅವನನ್ನು ನೀನು ಕೊಲೆ ಮಾಡಬೇಕು. ಕರ್ಮೇಂದ್ರ, ಏನ್ ಹೇಳ್ತಾ ಇದ್ರೆ ಕರ್ಮೇಂದ್ರ, ನೀನು ಏನ್ ಹೇಳ್ತಾ ಇದ್ರೆ ನೀವು? ನನ್ನ ಒಡ ಹುಟ್ಟಿದ ಅಣ್ಣನನ್ನು ನಾನು ಕೊಲೆ ಮಾಡಬೇಕಾ? ಹೌದು, ನನ್ನ ನಿನ್ನ ಪ್ರೀತಿ ಯಶಸ್ವಿಗೊಳ್ಳಬೇಕಾದರೆ ಅಣ್ಣನಾದರೇನು, ಹೆತ್ತವರಾದರೇನು, ಬಂಧು ಬಳಗವಾದರೇನು, ನಮ್ಮ ಪ್ರೀತಿಗೆ ಅಡ್ಡಾಗಿ ಬರಬೇಕಾದರೆ ಕೊಲೆ ಮಾಡಲೇಬೇಕು. ಆಲ್ ರೈಟ್ ಕರ್ಮೇಂದ್ರ, ನೀವ್ ಹೇಳುವ ಒಂದೊಂದು ಮಾತನ್ನು ನಾನು ಮೆಚ್ಚಿಕೊಂಡೆ. ನಮಗಾಗಿ ಅಂತ ಸಂದರ್ಭ ಏನಾದ್ರೂ ಬಂದ್ರೆ ಖಂಡಿತವಾಗಿ ನಾನು ಅವರನ್ನು ಕೊಲೆ ಮಾಡುತ್ತೇನೆ. ಓಕೆ, ಹಾ, ತೆಗೆದುಕೊಳ್ಳಿ ಈ ಹಣವನ್ನು. ಅಂದಾಗೆ ಕರ್ಮೇಂದ್ರ, ನಮ್ಮ ಮದುವೆ ಯಾವಾಗಿಡೋಣ? ಇನ್ನೇನು ರೂಪ, ಆದಷ್ಟು ಬೇಗನೆ ನಾವು ಇಬ್ಬರು ಮದುವೆ ಮಾಡಿಕೊಳ್ಳೋಣ. ಆದರೆ ಸ್ವಲ್ಪ ಕಾಲಾವಕಾಶ ಕೊಡು ನನಗೆ. ಒಂದು ವೇಳೆ ಈ ಹೃದಯಕ್ಕೆ ರೋಗ ಎಂಬ ಆ ಚಿಮ್ಮಿದೆ ನನ್ನ ಎದೆ ನುಕ್ಕಿ ಬಂದರೆ ಸಂತಸ ನೀಡುವ ಹೃದಯ ಸಾಗರ ನಿಮ್ಮಲ್ಲಿದೆಯಲ್ಲ, ಅಂದ ಮೇಲೆ ನಾನು ಯಾಕ್ರಿ ಚಿಂತೆ ಮಾಡಬೇಕು? ನೋಡಿ, ಮತ್ತೆ ನಮ್ಮಿಬ್ಬರ ಭೇಟಿ ಭಾರತಿ ಮದುವೆಯಲ್ಲಿ ಭೇಟಿಯಾಗೋಣ. ನಾನಿನ್ನು ಬರ್ತೀನಿ. ಟಾಟಾ. ರೂಪ, ಎಷ್ಟೊಂದು ಬಲವಾದ ಕನಸನ್ನು ನಿನ್ನ ಮನದಲ್ಲಿ ಕಟ್ಟಿಕೊಂಡಿದ್ದೀಯ. ಈ ಕನಸು ಮುಂದೊಂದು ದಿನ ನಿನ್ನ ಮನದಲ್ಲಿ ನನಸಾಗುತ್ತೆ ಅಂತ ನೀನ್ ತಿಳ್ಕೊಂಡಿದ್ದೀಯಲ್ಲ, ಅದು ತಪ್ಪಾಗಿದೆ ನಿನ್ನ ಕಲ್ಪನೆ.
ಮಂದದಿದ್ರ ಕನಸು ನನಸಾಗಲು ನಾನು ಬಿಡಲ್ಲ. ಯಾಕಂದ್ರೆ ನಾನು ಕೇಳಿದಾಗ ಕ್ಷಣಕ್ಕೂ ಹಣವನ್ನು ಕೊಡ್ತಾ ಇದೆಯಲ್ಲ, ಆ ನನ್ನ ಪ್ರೀತಿಗೆ ನೀನು ಸೋತು ನಿನ್ನ ತಂದೆ ಗಳಿಸಿಟ್ಟಿರುವ ಆಸ್ತಿ ಅಂತಸ್ತು ನನ್ನ ಕೈವಶ ಆಗೋ ತನಕ ಬರೀ ಮಾತನ್ನೇ ನಿನಗೆ ಹೇಳಿ ಕಳಿಸ್ತೀನಿ. ಆ ಮಾತುಗಳನ್ನು ಯಾವ ಕಾಲಕ್ಕೂ ಕಾರ್ಯರೂಪಕ್ಕೆ ತರಲ್ಲ. ಯಾಕಂದರೆ ಈ ಮಹೇಂದ್ರ ಮಾತಾಡೋದ್ರದು ಬರೀ ಸುಳ್ಳಿನ ಸೋಪಾನವನ್ನು ಕಟ್ಟಿ ನಿನಗೆ ಮೋಸ ಮಾಡ್ತಾ ಇದ್ದೀನಿ. ಯಾಕಂದರೆ ಈ ಪ್ರಪಂಚದ ಜ್ಞಾನವನ್ನೇ ನೀನು ಅರ್ತಿಲ್ಲ. ನನಗೆ ಬೇಕಾಗಿರುವುದು ಆ ಬಣ್ಣದ ಮಾತಿಗೆ ಮರಳಾಗಿ ಆ ನಿನ್ನ ಪ್ರೀತಿಯನ್ನು ಪಡಿತೀನಿ ಅಂತ ಎಂದಿಗೂ ತಿಳಿಬೇಡ. ಯಾಕಂದ್ರೆ ನಾನು ಬೂದಿ ಮುಚ್ಚಿದ ಕೆಂಡ ಇದ್ದ ಹಾಗೆ ಮಂದದಿದ್ರೆ ಅದೇ ಕೆಂಡ ನಿಮ್ಮ ಮನಿತನವನ್ನು ಸೊಟ್ಟು ಸರ್ವನಾಶ ಮಾಡುವುದರಲ್ಲಿ ಯಾವ ಸಂದೇಹವಿಲ್ಲ. ಬರ್ತೇನೆ. ಅದೆಷ್ಟೋ ನಿನ್ನಂತ ಸುಂದರವಾದ ಸಾವಿರಾರು ಹೆಣ್ಣಿನ ಸೆರಗಿನಲ್ಲಿ ಕಾಲಿಟ್ಟು ಕಾಮದ ಆಟವನ್ನು ಆಡಿದ್ದಾನೆ ಈ ಖರಮೇಂದ್ರ. ಅಂಥದ್ರಲ್ಲಿ ನಿಂತಿಗೆ ತಪ್ಪಿಸೋದಂದ್ರೆ ನನಗೆ ಸುಲಿದು ಬಾಳೆಹಣ್ಣು ತಿಂದಷ್ಟೇ ಸುಲಭ.